ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವುಗಳನ್ನು ಕಂಡರೆ ಆ ದಿನ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆ ಒಂದು ವಿಚಾರಗಳು ಯಾವುದು ಅಂತ ನೋಡೋಣ. ಪೂಜೆಗೆ ಇಟ್ಟ ತೆಂಗಿನಕಾಯಿ ಕೊಳೆತು ಹೋದರೆ ಎಲ್ಲರೂ ಅಪಶಕುನ ಅಂತ ತಿಳ್ಕೊತಾರೆ. ಆದರೆ ಅದು ಮನೆಗೆ ಒಂದು ಒಳ್ಳೆಯದ ಮಾಡುವ ಸಂಕೇತ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಸೊ ತೆಂಗಿನಕಾಯಿ ಕೊಳೆತು ಹೋದರೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಅದು ಯಾವುದಾದ್ರೂ ಒಂದು ಶುಭ ಸೂಚಕನೇ ಆಗಿರುತ್ತೆ. ಇನ್ನು ತೆಂಗಿನಕಾಯಿಯ ಒಳಗೆ ಹೂ ಬರೋದು, ತೆಂಗಿನಕಾಯಿ ಹೊಡೆದ ತಕ್ಷಣ ಒಂದು ಹೂ ಬಂತು ಅಂತ ಹೇಳಿದ್ರೆ ಅದು ಸಹ ಒಂದು ಶುಭ ಸೂಚಕ. ತುಂಬ ಒಳ್ಳೆಯದೇ ಆಗುತ್ತೆ ಮನೆಗೆ ಅಂತ ಒಂದು ಸೂಚನೆ ಅಂತ ತಿಳ್ಕೊಬೇಕು. ಮನೆಯ ಆವರಣದಲ್ಲಿ ಹಕ್ಕಿ ಗೂಡು ಕಟ್ತಾ ಇದ್ದರೆ, ನಿಮ್ಮ ಮನೆಯ ಆವರಣದಲ್ಲಿ ಏನಾದರೂ ಹಕ್ಕಿ ಬಂದು ಗೂಡು ಕಟ್ಟಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಶುಭ ನಡೆಯುತ್ತೆ, ಶುಭ ಸಂಕೇತದ ಒಂದು ಚಿಹ್ನೆ ಅಂತ ನೀವು ಅದನ್ನ ಗಮನಿಸ್ಕೋಬೇಕು. ಮನೆಯಲ್ಲಿ ಯಾವುದೋ ಒಂದು ಶುಭ ಸಮಾಚಾರ ಸದ್ಯದಲ್ಲೇ ಸಿಗುತ್ತೆ ಅನ್ನೋದರ ಸಂಕೇತ. ಇನ್ನು ಕೆಲಸಕ್ಕೆ ಹೋಗುವ ಮುನ್ನ ಬ್ರಾಹ್ಮಣ ಎದುರು ಬಂದರೆ ನಿಮಗೆ ತುಂಬಾ ಒಳ್ಳೆಯದು, ಹೋಗುವಂಥ ಕೆಲಸ 100% ಆಗುತ್ತೆ ಅಂತ ಒಂದು ಶುಭ ಸೂಚಕ ಅಂತ ತಿಳ್ಕೊಬೇಕು. ಇನ್ನು ದೀಪ ಹಚ್ಚಿದ ನಂತರ ಬತ್ತಿಯಿಂದ ಶಬ್ದ ಬರ್ತಾ ಇದ್ದರೆ, ಕೆಲವೊಂದು ಸಲ ನೀವು ಗಮನಿಸ್ಬೋದು, ದೇವ್ರ ಮನೆಯಲ್ಲಿ ದೀಪ ಅಂಟಿಸಿ ಬಂದಿರ್ತೀರ, ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ಬತ್ತಿಯಿಂದ ಒಂದು ಸದ್ದು ಬರ್ತಾ ಇರುತ್ತೆ. ಆ ರೀತಿ ಬಂದರೆ ಅದೂ ಸಹ ಒಳ್ಳೆಯದು, ಆ ದಿನ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಅದರ ಸಂಕೇತ. ಇನ್ನು ಕೋತಿಗಳು ಮಂಗಳವಾರ ಮನೆಯ ಹತ್ತಿರ ಬರ್ತಾ ಇದ್ದರೆ ಅದು ತುಂಬಾ ಶುಭ ಸೂಚಕ. ಕೋತಿಗಳು ಅನ್ನೋದು ಆಂಜನೇಯನ ಸ್ವರೂಪ, ನಿಮ್ಮ ಮನೆಗೆ ಒಂದು ಶುಭ ಸೂಚಕ ಆಗಿ ಅದು ಕಂಡುಬರುತ್ತೆ. ಇನ್ನು ಮನೆಯ ಮುಂದೆ ನವಿಲುಗಳು ಕಾಣಿಸ್ಕೊಳ್ಳುವುದು, ನವಿಲುಗಳು ಸಾಮಾನ್ಯವಾಗಿ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ಆ ನವಿಲುಗಳು ನಿಮ್ಮ ಮನೆ ಹತ್ರ ಕಾಣಿಸ್ಕೊಳ್ತಾ ಇದೆ ಅಂದರೆ ಅದು ಸಹ ಮನೆಗೆ ಶುಭ ಉಂಟು ಮಾಡುವ ಒಂದು ಸಂಕೇತ. ಇನ್ನು ಮನೆಯಲ್ಲಿ ಕಪ್ಪು ಇರುವೆ ಕಾಣಿಸ್ಕೊಳ್ಳೋದು, ಕಪ್ಪು ಇರುವೆಗಳು ಶುಭ ಸಂಕೇತ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಮನೆಯಲ್ಲಿ ಯಾವಾಗಲೂ ಕಪ್ಪು ಇರುವೆ ಕಾಣಿಸ್ಕೊಳ್ಳೋದಿಲ್ಲ, ಅಕಸ್ಮಾತಾಗಿ ಆವತ್ತು ಕಪ್ಪು ಇರುವೆ ಗುಂಪು ಗುಂಪಾಗಿ ನಿಮಗೆ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ಅದೊಂದು ಶುಭ ಸೂಚಕ. ಲಕ್ಷ್ಮಿಯ ಸ್ವರೂಪ ಅದು, ಆದ್ದರಿಂದ ಮನೆಗೆ ಒಳ್ಳೆಯದಾಗತ್ತೆ ಅಂತ ನೀವು ತಿಳ್ಕೊಬೇಕು. ಇನ್ನು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ, ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಬಿಳಿ ಹಸು ಕಾಣಿಸ್ಕೊಂಡ್ರೆ ಅದು ಸಹ ತುಂಬಾ ಶುಭ ಸೂಚಕ, ತುಂಬಾ ಒಳ್ಳೆಯದಾಗುತ್ತೆ, ಮನೆಯಲ್ಲಿ ಒಂದು ಶುಭ ವಾರ್ತೆ ನಿಮಗೆ ಸಿಗುತ್ತೆ ಅಂತ ಅದರ ಸಂಕೇತ. ಮನೆಯಿಂದ ಹೊರಗೆ ಹೋಗುವಾಗ ಬಲಗಾಲನ್ನು ಮೊದಲು ಹೊರಗೆ ಇಡಿ, ಇದು ಶುಭಕರ. ಬಲಗಾಲನ್ನು ಹೊರಗಡೆ ಇಟ್ಟು ನೀವು ನಿಮಗೆ ಗೊತ್ತಿಲ್ಲದೇ ಬಲಗಾಲನ್ನು ಹೊರಗಡೆ ಇಟ್ಟು ಹೋಗ್ತೀರಾ, ಅಥವಾ ಗೊತ್ತಿದ್ದು ಸಹ ಬಲಗಾಲನ್ನು ಹೊರಗಡೆ ಇಟ್ಟು ನೀವು ಹೋದರೆ ಅದೊಂದು ಶುಭ ಸೂಚಕ, ಒಳ್ಳೆಯದಾಗತ್ತೆ ಅಂತ ಅದರ ಸಂಕೇತ. ಈ ಕೆಲವೊಂದು ವಿಚಾರಗಳು ನಿಮಗೆ ಕಂಡು ಬಂದಿದ್ದೆ ಆದರೆ ನಿಮಗೆ ಒಳ್ಳೆಯದಾಗುತ್ತೆ, ಆ ದಿನ ನಿಮಗೆ ತುಂಬ ಒಳ್ಳೆಯದಾಗಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಶುಭ ಸಮಾಚಾರ, ಶುಭ ವಾರ್ತೆ, ಒಳ್ಳೆಯ ದಿನಗಳು ನಿಮಗೆ ಬರುತ್ತೆ ಅಂತ ಅದರ ಸಂಕೇತ. ಎಲ್ಲರಿಗೂ ನಮಸ್ಕಾರ.